Hi guys, welcome back to another video. In this video, I am discussing about matrices 2 as per NEP syllabus for 3rd SEM, Bangalore North University. Boomsticks like Business Statistics Part 2 ಅಂತ. ಸೊ ಈ ವಿಡಿಯೋ ಮಾಡ್ತಿರುವಂತಹ ಉದ್ದೇಶ ನಾಳೆ ಎಕ್ಸಾಮ್ ಇರುವಂತಹ ಕಾರಣ ಎಲ್ಲರೂ ಸಹ ಬೂಮ್ ಸ್ಟಿಕ್ಸಲ್ಲಿ ಐ ಮಾರ್ಕ್ಸ್ ಮಾಡಲಿ ಮೀನ್ಸ್ ಈಸಿಯಾಗಿ ಪಾಸ್ ಆಗಲಿ ಅಂತ ಹೇಳಿ ಈ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ನ ಪಾಸ್ ಆಗುವ ಸ್ಟ್ರಾಟಜೀಸ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೋಡೋಣ. ಫೈನ್. ಸೊ ನಮಗೆ ಆ್ಯಸ್ ಪರ್ ಸಿಲೆಬಸ್ ಪ್ರಕಾರ 5 ಚಾಪ್ಟರ್ಸ್ ಇದೆ. ಫಸ್ಟ್ ಒನ್ ಮ್ಯಾಟ್ರಿಸೀಸ್, ಪ್ರೋಗ್ರೆಷನ್ಸ್, ಕೋರಿಲೇಷನ್ ಆ್ಯಂಡ್ ರಿಗ್ರೆಷನ್ ಅನಾಲೈಸಿಸ್ ಆ್ಯಂಡ್ ಟೈಮ್ ಸೀರೀಸ್ ಆ್ಯಂಡ್ ಇಂಡೆಕ್ಸ್ ನಂಬರ್. 5 ಚಾಪ್ಟರ್ ಇದೆ. ಸರ್ ನಾವು ಎಕ್ಸಾಮಿನೇಷನ್ ಪ್ರಿಪ್ರೇಷನ್ಗೋಸ್ಕರ 5 ಚಾಪ್ಟರ್ನ ಪ್ರಿಪೇರ್ ಆಗಬೇಕಾಗತ್ತಾ? ನೋ. ಸೊ ಇಟ್ಸ್ ನಾಟ್ ರಿಕ್ವೈರ್. ಸೊ ನಮಗೆ ಎಕ್ಸಾಕ್ಟ್ಲಿ ಒಂದು 4 ಚಾಪ್ಟರ್ ಎಕ್ಸಾಕ್ಟಾಗಿ ಪ್ರಿಪೇರ್ ಆದಾಗ ನಮ್ಗೆ ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ ಆಗುತ್ತೆ. ಫೈನ್. ಆ 4 ಚಾಪ್ಟರ್ ಯಾವುದು, ಅದರಲ್ಲಿ ಈಸಿ ಮೆಥಡ್ಸ್ ಯಾವುದಿದೆ ಅದನ್ನು ಮುಂದಿನ ಸ್ಲೈಡಲ್ಲಿ ನೋಡೋಣ. ಸೊ ಫಸ್ಟ್ ಚಾಪ್ಟರ್ ವಿ ಹ್ಯಾವ್ ಟು ಟಾರ್ಗೆಟ್. ಯಾವುದನ್ನು ಟಾರ್ಗೆಟ್ ಮಾಡಬೇಕಾಗತ್ತೆ? ಇಂಡ್ಯಾಕ್ಸ್ ನಂಬರ್ನ ಟಾರ್ಗೆಟ್ ಮಾಡಬೇಕಾಗತ್ತೆ. ಫೈನ್. ಇಂಡ್ಯಾಕ್ಸ್ ನಂಬರಲ್ಲಿ ಮುಖ್ಯವಾಗಿ 2 ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ. ನಿಮಗೆ 14 ಮಾರ್ಕ್ಸ್ ಅಂತ ನೋಡೋದಾದರೆ ಒಂದೇ ಪ್ರಾಬ್ಲಮ್ಮೇ. ಅದೇ ಪ್ರಾಬ್ಲಮ್ ಫಿಶರ್ ಇಂಡ್ಯಾಕ್ಸ್ ನಂಬರ್ ವಿತ್ TRT ಆ್ಯಂಡ್ FRT ಟೆಸ್ಟ್ ಅಂತ ಬರುತ್ತೆ. ಐ ಥಿಂಕ್ ಇದಕ್ಕೆ 2ಕ್ಕೂ ಫಾರ್ಮುಲಾ ಇದೆ, ಈಸಿ ಫಾರ್ಮುಲಾಸ್ ಇದೆ. ಒಂದು ಸಲ ನೀವು ನೋಡಿ 1-2 ಸಲ ಬರೆದ್ರೆ ಈಸಿಯಾಗಿ ಬಂದುಬಿಡುತ್ತೆ. ಫಿಶರ್ ಇಂಡ್ಯಾಕ್ಸ್ ನಂಬರ್ ಈಸ್ ಅ 14 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ವಿ ಹ್ಯಾವ್ ಟು ಟಾರ್ಗೆಟ್, ಅದನ್ನು ಟಾರ್ಗೆಟ್ ಮಾಡಿ. ಸೆಕೆಂಡ್, ಇದೇ ಚಾಪ್ಟ್ರಲ್ಲಿ ಕನ್ಸ್ಟ್ರಕ್ಷನ್ ಕನ್ಸ್ಯೂಮರ್ ಪ್ರೈಸ್ ಇಂಡ್ಯಾಕ್ಸ್ ನಂಬರ್ ಆ್ಯಂಡ್ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್ ಆ್ಯಂಡ್ ಫ್ಯಾಮಿಲಿ ಬಜೆಟ್ ಮೆಥಡ್, ಇದು 6 ಮಾರ್ಕ್ಸ್ಗೆ ಬರೋ ಚಾನ್ಸಸ್ ಇರುತ್ತೆ. ಒಂದು 14 ಮಾರ್ಕ್ಸ್ಗೆ ಬರುತ್ತೆ. ಅದೇ ಸೇಮ್ ಫಿಶರ್ ಇಂಡ್ಯಾಕ್ಸ್ ನಂಬರ್ ವಿತ್ TRT ಆ್ಯಂಡ್ FRT ಟೆಸ್ಟ್ ಅಂತ ಬರುತ್ತೆ, 14 ಮಾರ್ಕ್ಸ್. ಆ್ಯಂಡ್ ಸೆಕೆಂಡ್ ಪಾರ್ಟ್, ಅದೇ ಚಾಪ್ಟ್ರಲ್ಲಿ ಸೆಕೆಂಡ್ ಪಾರ್ಟ್ ಕನ್ಸ್ಟ್ರಕ್ಷನ್ ಕನ್ಸ್ಯೂಮರ್ ಪ್ರೈಸ್ ಇಂಡ್ಯಾಕ್ಸ್ ನಂಬರ್. ಸೊ ಇದರಲ್ಲಿ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್ ಆ್ಯಂಡ್ ಫ್ಯಾಮಿಲಿ ಬಜೆಟ್ ಮೆಥಡ್, ಇದರಲ್ಲಿ 6 ಮಾರ್ಕ್ಸ್ ಬರುತ್ತೆ. ಸೊ ಫೈನ್, ಇದರಲ್ಲಾಯಿತು. ಇಸ್ ಅ ಸೆಕೆಂಡ್ ಚಾಪ್ಟರ್ ನೋಡಿ, ಟೈಮ್ ಸೀರೀಸ್ ಅಂತ ಬರುತ್ತೆ. ಫೈನ್. ಸೊ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಬಿಕಾಸ್ ಇದರಲ್ಲಿ ಗ್ರಾಫ್ ಇರುತ್ತೆ. ಸೊ ಇಲ್ಲಿ ಹೇಳಿದೆ ಟೈಮ್ ಸೀರೀಸಲ್ಲಿ ಏನಿರುತ್ತೆ, ನೀವು ಟಾರ್ಗೆಟ್ ಮಾಡಬೇಕಾಗಿರೋದು ಸೆಕೆಂಡ್ ಚಾಪ್ಟರ್ ಯಾವುದು ಅಂದರೆ ಟೈಮ್ ಸೀರೀಸು. ಟೈಮ್ ಸೀರೀಸಲ್ಲಿ ಏನಿದೆ, ಗ್ರಾಫಿಕಲ್ ಪ್ರೆಸೆಂಟೇಷನ್, ಗ್ರಾಫ್ ಇರುತ್ತೆ. ವಿ ಕನ್ಸಿಡರ್ 10 ಮಾರ್ಕ್ಸ್ ಗ್ರಾಫ್ ಬಂದೇ ಬರುತ್ತೆ. ಗ್ರಾಫಿಕಲ್ ಪ್ರೆಸೆಂಟೇಷನ್ 10 ಮಾರ್ಕ್ಸ್ಗೆ ಬರುತ್ತೆ. ಬೈ ಚಾನ್ಸ್ ಗ್ರಾಫಿಕಲ್ ಪ್ರೆಸೆಂಟೇಷನ್ ಬಂದಿಲ್ಲ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಟ್ರೆಂಡ್ ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟೆಡ್ ಮಾಡೋದು ನಮಗೆ 14 ಮಾರ್ಕ್ಸ್ಗಾದರೂ ಬಂದಿರುತ್ತೆ. ಫೈನ್. ಒಂದು ಟ್ರೆಂಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು, ಆಫ್ಟರ್ ಗ್ರಾಫಿಕಲ್ ಪ್ರೆಸೆಂಟೇಷನ್ ಮಾಡಬೇಕು. ಇನ್ ದ ಕೇಸ್ ಏನಾದರೂ ಲಕ್ ಇದ್ದರೆ ಟ್ರೆಂಡ್ ವ್ಯಾಲ್ಯೂಸು ಬಂದಿರ್ಬೋದು ಒಂದು 14 ಮಾರ್ಕ್ಸ್ಗೆ, ಅನದರ್ 10 ಮಾರ್ಕ್ಸ್ದು ಬಂದಿರ್ಬೋದು ಇದೇ ಚಾಪ್ಟ್ರಲ್ಲಿ. ಬಟ್ 10 ಮಾರ್ಕ್ಸ್ಗೆ ಒಂದು ನೆನ್ಪಿಡಿ, ಇಂಡ್ಯಾಕ್ಸ್ ನಂಬರಿಂದ 10 ಮಾರ್ಕ್ಸ್ಗೆ ಬರಲ್ಲ, ಪಾರ್ಟ್ ಡಿಗೆ ಬರಲ್ಲ. ಇನ್ನು ರಿಮೈನಿಂಗ್ 4 ಚಾಪ್ಟರಲ್ಲಿ ಪಾರ್ಟ್ ಡಿಗೆ ಬರುತ್ತೆ. ಸೊ ಪಾರ್ಟ್ ಡಿಯಲ್ಲಿ ನೀವು ಮೋಸ್ಟ್ ಆಫ್ ದೆನ್ ಒಂದು ಕ್ವಶನ್ ಮಾಡಲೇಬೇಕು. ಅದಕ್ಕೋಸ್ಕರ ನೀವು ಗ್ರಾಫಿಕಲ್ ಪ್ರೆಸೆಂಟೇಷನ್ನ ಪ್ರಿಪೇರ್ ಆಗಿರಿ, ಅದನ್ನು ಟಾರ್ಗೆಟ್ ಮಾಡಿ. ಫೈನ್. ಸೊ 2 ಚಾಪ್ಟರ್ದಾಯಿತು. ಇನ್ನು ನಾವು 3rd ಚಾಪ್ಟರ್ ನೋಡೋಣ. ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರು. ಕೋರಿಲೇಷನ್ ಆ್ಯಂಡ್ ರಿಗ್ರೆಷನ್ ಅನಾಲೈಸಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲೂ ಅಷ್ಟೇ ನಮಗೆ 3 ಮೆಥಡ್ ಬರುತ್ತೆ. ಒಂದು ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಆ್ಯಂಡ್ ಆಲ್ಸೋ ಪಿ ಅಂದರೆ ಪ್ರಾಬಲ್ ಎರರ್ ಅಂತ ಬರುತ್ತೆ. ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಆ್ಯಂಡ್ ಪಿ ಆಲ್ಸೋ ಪಿ ಅಂತ ಬರುತ್ತೆ. ಇದು 14 ಮಾರ್ಕ್ಸ್ಗೆ ನಮಗೆ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. 14 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಎಗೈನ್ ಸೇಮ್ ಸೆಕೆಂಡ್ ಹಂಗೆ ನೋಡಿ, ಸೆಕೆಂಡ್ ಯಾವ್ದು ಬರುತ್ತೆ, ಸ್ಪಿಯರ್ಮ್ಯಾನ್ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯಂಟ್, ಇದು 6 ಮಾರ್ಕ್ಸ್ಗೆ ಬರುತ್ತೆ. ಇದು 6 ಮಾರ್ಕ್ಸ್ಗೆ. ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಆಲ್ಸೋ ಪಿ ಬನ್ನೋದು 14 ಮಾರ್ಕ್ಸ್ಗೆ. ಆ್ಯಂಡ್ ರಿಗ್ರೆಷನ್ ಅನಾಲೈಸಿಸ್ 2 ಈಕ್ವೇಷನ್ಸ್ ಇರುತ್ತೆ. ರಿಗ್ರೆಷನ್ ಈಕ್ವೇಷನ್ ಲೈನ್ಸ್ 2 ಲೈನ್ಸ್ ಇರುತ್ತೆ. ಫೈನ್. y ಆನ್ ಎಕ್ಸ್ ಆ್ಯಂಡ್ x ಆನ್ y ಅಂತ ಇರುತ್ತೆ. ಸೊ ಇದಾದರೂ ಬಂದಿರ್ಬೋದು, ಅಥವಾ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಆದರೂ ಬಂದಿರ್ಬೋದು. ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ 2. ನೋಡಿ ಇಲ್ಲಿ ಏನಾಗುತ್ತೆ, ವರ್ಷ ಆಗೋ ಚಾನ್ಸಸ್ ಇರುತ್ತೆ. ಒಂದು ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ನು ಇದು 14 ಮಾರ್ಕ್ಸ್ಗೆ ಬಂದರೆ ರಿಗ್ರೆಷನ್ ಲೈನ್ಸು 10 ಮಾರ್ಕ್ಸ್ಗೆ ಬರುತ್ತೆ. ಇಲ್ಲ ರಿಗ್ರೆಷನ್ ಲೈನ್ಸು 14 ಮಾರ್ಕ್ಸ್ಗೆ ಬಂದರೆ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ನು
10 ಮಾರ್ಕ್ಸ್ಗೆ ಬರುತ್ತೆ. ಬಟ್ ವಯಸ್ಸ ವರ್ಷ ಆಗುತ್ತೆ. ಬಟ್ ಯಾವುದೋ ಒಂದು ಸೆಕ್ಷನಲ್ಲಿ 3 ಮೆಥಡು ಇರುತ್ತೆ. 6 ಮಾರ್ಕ್ಸ್ ಅಂತ ನೋಡೋದಾದರೆ ಸ್ಪಿಯರ್ಮ್ಯಾನ್ ರ್ಯಾಂಕ್ ಕೋರಿಲೇಷನ್ ಮಸ್ಟ್ ಆ್ಯಂಡ್ ಶುಡ್ ಇರುತ್ತೆ. ಫೈನ್. ಸೊ ಇಷ್ಟು ಏನು ಹೇಳಿದ್ದೀನಿ ಈ 3 ಚಾಪ್ಟರಲ್ಲಿ ಇಷ್ಟು ಪ್ರಿಪೇರ್ ಆದರೆ 14 ಮಾರ್ಕ್ಸ್ಗೆ ಎಷ್ಟು ಬರೀಬೇಕಾಗತ್ತೆ? 3 ಬರೀಬೇಕಾಗತ್ತೆ. ಮೀನ್ಸ್ 3 ಈಸಿಯಾಗಿ ಬರೀತೀರಾ. ಆ್ಯಂಡ್ 6 ಮಾರ್ಕ್ಸ್ದು 3 ಬರೀಬೇಕಾಗತ್ತೆ. ಆ್ಯಂಡ್ 6 ಮಾರ್ಕ್ಸ್ ಆಲ್ಸೋ ಈಸಿಯಾಗಿ ಬರೀತೀರಾ. ಫೈನ್. ಸರ್, ಈ 3 ಚಾಪ್ಟ್ರಿನ ನಮ್ಗೆ ಮ್ಯಾಟ್ರಿಸಸ್ ಆ್ಯಂಡ್ ಪ್ರೋಗ್ರೆಷನ್ಸ್ ಓದೋದು ಬೇಡವಾ? ಫೈನ್. ಇದು ನಮಗೆ ಮೆಟೀರಿಯಲ್ ಮೀನ್ಸ್ ಪ್ರಾಕ್ಟೀಸ್ ಮಾಡಿರೋದು ಸಹ ಕಮ್ಮಿ ಇರುತ್ತೆ, ಐ ನೋ ದಟ್. ಆದರೂ ಸಹ ಏನು ಪ್ರಾಕ್ಟೀಸ್ ಮಾಡಿದ್ದೀರಾ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇನ್ ದ ಕೇಸ್ ಎಬೋ ಪ್ರಾಬ್ಲಮ್ಸಲ್ಲಿ ನಿಮ್ಗೇನಾದರೂ ಟಫ್ ಅಂತ ಬಂದಾಗ ಮ್ಯಾಟ್ರಿಸಸ್ ಆ್ಯಂಡ್ ಪ್ರೋಗ್ರೆಷನ್ಸಲ್ಲಿ ಚೂಸ್ ಮಾಡಿ. ಫೈನ್. ಇಷ್ಟು ನೀವು ಮಾಡಿದ್ರೆ ಸೊ ಈಸಿಯಾಗಿ ನಮ್ಮ ಬೂಮ್ ಸ್ಟಿಕ್ಸಲ್ಲಿ ಈಸಿಯಾಗಿ ಮಾರ್ಕ್ಸ್ ತೊಗೊಳೋಕ್ಕಾಗತ್ತೆ, ಮೀನ್ಸ್ ಪಾಸ್ ಆಗೋದಕ್ಕಾಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್